ಆನ್ ಅನದರ್ ಸೀಸನ್. ಎಷ್ಟು ಕಷ್ಟ ಇದೆ ಅಂತ ಅವರು ಹೇಳಿದ್ದಾರೆ, ಸುದೀಪ್ ಅವರು ಹೇಳಿದ್ದಾರೆ. ಸೊ ಮತ್ತೊಮ್ಮೆ ಅದನ್ನೇನು ಹೇಳಬೇಕಾಗಿಲ್ಲ. ಯು ಡೂಯಿಂಗ್ ಅ ವಂಡರ್ಫುಲ್ ಜಾಬ್, ಫಂಟಾಸ್ಟಿಕ್ ಜಾಬ್. ಇಟ್ಸ್ ಗ್ರೇಟ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಶೋಕ್ ಸರ್, thanks for being such a kind owner, such a gracious host, and thanks for taking care of us so well. And ಸುದೀಪ್ ಅವರ ನೇತೃತ್ವದಲ್ಲಿ ನಾವು ಯಾವಾಗಲೂ ಆಡಿದ್ದೀವಿ. 2 ವರ್ಷ ಮಾತ್ರ ಬಿಟ್ಟಿತ್ತು, ಈಗ ಮತ್ತೊಮ್ಮೆ ಈ ವರ್ಷ ಅವರ ನೇತೃತ್ವದಲ್ಲಿ ಆಡ್ತಾ ಇದ್ದೀವಿ. ಈಸ್ ಆಲ್ವೇಸ್ ಬಿನ್ ಎ ಗ್ರೇಟ್ ಕ್ಯಾಪ್ಟನ್, ಈಸ್ ಆಲ್ವೇಸ್ ಬಿನ್ ಎ ಗ್ರೇಟ್ ಫ್ರೆಂಡ್, ಆ್ಯಂಡ್ ಹಿ ಟೇಕ್ಸ್ ಕೇರ್ ಆಫ್ ಅಸ್ ವೆರಿ ವೆಲ್. ಸೊ ಇಟ್ಸ್ ಆಲ್ವೇಸ್ ಅ ಪ್ಲೆಷರ್ ಟು ಪ್ಲೇ ಅಂಡರ್ ಯು, ಸ್ಕಿಪ್. ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಆ್ಯಂಡ್ ಈ ತಂಡದ ಜೊತೆ ಒಂದು ತುಂಬ ಕ್ಲೀಶೇಡ್ ಅಂತ ಅನಿಸುತ್ತೆ, ಬಟ್ ಈ ತಂಡದ ಜೊತೆ ಆಡೋದು ಒಂದು ಫ್ಯಾಮಿಲಿ ಜೊತೆ ಆಡ್ದಾಗೇ. ನಾವು ಫ್ಯಾಮಿಲಿಗಿಂತ ಏನೂ ಕಡಿಮೆ ಇಲ್ಲ. ಅದನ್ನು ಪ್ರತಿ ವರ್ಷವೂ ನಾವು ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಕೂಡ ಅದೇ ಒಗ್ಗಟ್ಟಿನಿಂದ ಆಡ್ತೀವಿ. ಆ್ಯಂಡ್ ಐ ಥಿಂಕ್ ಈ ಸರ್ತಿ ಪ್ರದೀಪ್ನ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಹಾಗಿದ್ದರೂ ಕೂಡ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ಸ್ ದಟ್ ವಿವ್ ಹ್ಯಾಡ್. ಕರ್ನಾಟಕ ಬುಲ್ಡೋಸರ್ಸ್ ಇಷ್ಟು ವರ್ಷದ ತಂಡಗಳಲ್ಲಿ ಕೂಡ ಇದು ಅತ್ಯಂತ ಸ್ಟ್ರಾಂಗ್ ಟೀಮ್ ಅಂತ ಅನಿಸುತ್ತೆ. ಆ್ಯಂಡ್ ಈ ವರ್ಷದ ತಂಡಗಳು ಎಲ್ಲದರಲ್ಲೂ ಐ ಥಿಂಕ್ ಕರ್ನಾಟಕ ಬುಲ್ಡೋಸರ್ಸ್ ವಿಲ್ ಬಿ ದ ಸ್ಟ್ರಾಂಗೆಸ್ಟ್. ಸೊ 8ನೇ ತಾರೀಕು ನಮ್ಮ ಮೊದಲನೇ ಪಂದ್ಯ ಇರುತ್ತೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಎಲ್ಲ ಸಮರ್ಥಕರು ಖಂಡಿತ ಟಿ ವಿ ನೋಡಿ, ನೆಟ್ನಲ್ಲಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಆ್ಯಂಡ್ ಆದಷ್ಟು ಜನ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ರೆ ಐ ಥಿಂಕ್ ವಿಲ್ ಡೆಫಿನೆಟ್ಲಿ ವಿನ್. ಥ್ಯಾಂಕ್ ಯು ಸೊ ಮಚ್. Thank you so much, Sunil sir.